May the name of the Lord be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. I thank God for giving me this opportunity. I want to thank the leadership of this assembly for giving me this opportunity. ಈ ಒಂದು ಅವಕಾಶವನ್ನು ದಯಪಾಲಿಸಿದ ಕರ್ತನಿಗೂ ಮತ್ತು ಸಭಾ ಹಿರಿಯರಿಗೂ ನನ್ನ ವಂದನೆಯನ್ನು ತಿಳಿಸುತ್ತೇನೆ. The topic that we are going to look today is one of the personal studies that I do by studying the Word of God through one of the books written by God's servant Thompson B. Thomas. ದೇವರ ಸೇವಕರಾಗಿರುವ ಥಾಮ್ಸನ್ ಬಿ ಥಾಮಸ್ ಅವರು ಬರೆದ ಒಂದು ಪುಸ್ತಕದಿಂದ ಈ ಒಂದು ದಿನಗಳಲ್ಲಿ ನನ್ನ ವೈಯಕ್ತಿಕವಾದ ಒಂದು ಧ್ಯಾನ ಮಾಡುತ್ತಿರುವ ಆ ಒಂದು ವಿಷಯದಲ್ಲಿ ನಾನು ನಿಮ್ಮೊಂದಿಗೆ ವಾಕ್ಯವನ್ನು ಹಂಚಿಕೊಳ್ಳುತ್ತೇನೆ. I do not consider myself as the right example to share this from this passage. ಈ ಒಂದು ವಾಕ್ಯದಿಂದ ನಾನು ಬೋಧಿಸುವುದಕ್ಕೆ ನಾನು ಒಬ್ಬ ತಕ್ಕ ವ್ಯಕ್ತಿ ಅಲ್ಲ ಎಂಬುದಾಗಿ ನಾನು ನಿಮ್ಮ ಮುಂದೆ ಒಪ್ಪಿಕೊಳ್ಳುತ್ತೇನೆ. The verses are sent to your chat box. We just read it in English because of the constraint of time. ಒಂದು ವಾಕ್ಯ ಭಾಗಗಳು ನಿಮ್ಮ ಚಾಟ್ ಅಲ್ಲಿ ಕೊಡಲ್ಪಟ್ಟಿದೆ. ಸಮಯ ಅಭಾವದಿಂದ ಆಂಗ್ಲ ಭಾಷೆಯಲ್ಲಿ ಮಾತ್ರ ನಾವು ಓದಿಕೊಳ್ಳೋಣ. The first verse is 2 Corinthians chapter 5 verse 17. Therefore, if anyone is in Christ, he is a new creation. Old things have passed away. Behold, all things have become new. ಮೊದಲನೇ ವಾಕ್ಯ ಭಾಗ 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. Please drop your eyes to this one word, new. ಎಲ್ಲವೂ ನೂತನ ಎಂಬ ಒಂದು ಪದವನ್ನು ನೀವು ಗಮನಿಸಿರಿ. In the original language, there are two words for the word new, neos and kainos. ಮೂಲ ಭಾಷೆಯಲ್ಲಿ ನಿಯೋಸ್ ಮತ್ತು ಕೈಯೋಸ್ ಎಂಬ ಎರಡು ಪದ ಪ್ರಯೋಗ ಈ ನೂತನ ಎಂಬ ಒಂದು ಪದ ಪ್ರಯೋಗಕ್ಕೆ ಉಪಯೋಗಿಸಲ್ಪಟ್ಟಿದೆ. Neos means production of cars, like new in production. ನ್ಯೂಸ್ ಎಂಬುದಾಗಿ ಹೇಳುವಾಗ ಹೊಸ ಕಾರ್ಗಳನ್ನು ಉತ್ಪತ್ತಿ ಮಾಡುವ ಒಂದು ಸಂಗತಿ. That means example is production of cars, like it is in quantity. ಉದಾಹರಣೆಗೆ ಒಂದು ನೂತನ ಒಂದು ಕಾರುಗಳನ್ನು ಉತ್ಪತ್ತಿ ಮಾಡುವ ಒಂದು ವಿಷಯ. Kainos means new in quality. ಕೈನೋಸ್ ಎಂಬುದಾಗಿ ಹೇಳುವಾಗ ಒಂದು ಗುಣಮಟ್ಟದಲ್ಲಿ ಒಂದು ಹೊಸತನ ಅಥವಾ ನೂತನವಾದ ವಿಷಯ. Suppose if there is an epidemic and there was no medicines found out, but a new medicine has been found out now, that is called as kainos. ಒಂದು ಹೊಸ ಒಂದು ಕಾಯಿಲೆ ಬರುವುದಾದ್ರೆ ಅದಕ್ಕೆ ಯಾವ ಒಂದು ಔಷಧಿ ಚಿಕಿತ್ಸೆ ಇಲ್ಲದೆ ಇದ್ರೆ ಆ ಒಂದು ಚಿಕಿತ್ಸೆ ಅಥವಾ ಔಷಧಿ ಕಂಡು ಹಿಡಿದ ನಂತರ ಆ ಒಂದು ಸಂಗತಿಗೆ ಕೈನೋಸ್ ಎಂಬುದಾಗಿ ನಾವು ಹೇಳುತ್ತೇವೆ. Today what we are going to look is into the seven newness, at least the seven newness of a person who comes to when he becomes a believer in the new creation. ಹೊಸ ಸೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯು ಅಥವಾ ವಿಶ್ವಾಸಿ ಆದರೆ ಆತನಲ್ಲಿ ಅಥವಾ 7 ಒಂದು ನೂತನ ವಿಷಯಗಳನ್ನು ನಾವು ಇಂದು ಮುಂಜಾನೆ ಧ್ಯಾನ ಮಾಡಲಿಕ್ಕಿದ್ದೇವೆ. Here the new creation in the word new means kainos, that is new in quality. ಇಲ್ಲಿ ನೂತನ ಎಂಬುದಾಗಿ ಹೇಳುವಾಗ ಅದು ಕೈನೋಸ್ ಎಂಬ ಒಂದು ಮೂಲ ಪದ ಪ್ರಯೋಗ ಅಥವಾ ಒಂದು ಗುಣಮಟ್ಟದಲ್ಲಿ ಒಂದು ಹೊಸತನ ಅಥವಾ ನೂತನ ವಿಷಯವು. Just like a goldsmith, when he takes a vessel of dishonor and makes it into a vessel of honor, the same way God has made the old creation into new creation. ಒಬ್ಬ ಬಂಗಾರದಲ್ಲಿ ಒಬ್ಬ ಕೆಲಸ ಮಾಡುವವನು ಆತನು ಒಂದು ಹಳೆ ಪಾತ್ರವನ್ನು ತೆಗೆದು ಆತನು ಹೊಸ ಪಾತ್ರವನ್ನು ಉಪಯೋಗವುಳ್ಳ ಪಾತ್ರವನ್ನಾಗಿ ಮಾಡುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಸಹ ಒಬ್ಬ ವ್ಯಕ್ತಿಯನ್ನು ಆತನು ನೂತನ ಸೃಷ್ಟಿಯಾಗಿ ಆತನು ಮಾರ್ಪಡಿಸುವವನು. When we read this verse, there is a misinterpretation also that when a believer comes to know the Lord, his old is gone, he becomes a very new person, he lives a life without sin. ಇಲ್ಲಿ ಒಂದು ತಪ್ಪಾದ ಒಂದು ಬೋಧನೆ ಅಥವಾ ಒಂದು ಅರ್ಥೈಸುವಿಕೆಯಲ್ಲಿ ಉಂಟು. ಒಬ್ಬ ವ್ಯಕ್ತಿ ಆತನು ನೂತನ ಸೃಷ್ಟಿ ಆದರೆ ಹಳೆ ಸಂಗತಿ ಎಲ್ಲ ಅದು ಕಳೆದು ಹೋಗುತ್ತದೆ, ಆತನು ಪಾಪ ಮಾಡದೆ ಹೊಸ ಜೀವಿತವನ್ನು ಜೀವಿಸುತ್ತಾನೆ ಎಂಬ ಒಂದು ತಪ್ಪಾದ ಒಂದು ಅರ್ಥೈಸುವಿಕೆ ಜನರ ಮಧ್ಯದಲ್ಲಿ ಉಂಟು. We know that is wrong and you can ask me why.
ನಿಮ್ಗೆಲ್ಲರಿಗೂ ಅದು ತಪ್ಪು ಎಂಬುದಾಗಿ ಗೊತ್ತು. ನೀವು ನನ್ನನ್ನು ಅದು ಯಾಕೆ ಎಂಬುದಾಗಿ ಪ್ರಶ್ನಿಸಬಹುದು. This verse talks about the believer's position and not his practice. That's why it is written, a new creation in Christ. ಇಲ್ಲಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದನು. ಇದು ಒಬ್ಬ ವಿಶ್ವಾಸಿಯ ಒಂದು ಸ್ಥಾನದ ವಿಷಯವಾಗಿ ಇಲ್ಲಿ ಮಾತನಾಡುತ್ತಿದೆ. ಆತನ ಒಂದು ಪ್ರಾಯೋಗಿಕ ಜೀವಿತ ಅಥವಾ ಒಂದು ಪ್ರಾಯೋಗಿಕ ಜೀವಿತವಾದ ವಿಷಯವಾಗಿ ಅಲ್ಲ. Two doctrines are involved when a person comes to know the Lord, when he is when he is in the new creation. ಒಬ್ಬ ವ್ಯಕ್ತಿಯು ಹೊಸ ಸೃಷ್ಟಿ ಆದರೆ ಆತನ ಕರ್ತನ ಬಳಿಗೆ ಬಂದ್ರೆ ಅಲ್ಲಿ ಎರಡು ವಿಷಯಗಳು ನಡೆಯುತ್ತವೆ. You read that in verse 19 itself. First of all, the doctrine of reconciliation. Secondly, the doctrine of imputation. ಇಲ್ಲಿ 19ನೇ ವಚನದಲ್ಲಿ ಆ ಒಂದು ಎರಡು ಬೋಧನೆಗಳನ್ನು ನಾವು ನೋಡುತ್ತೇವೆ. ಒಂದು ಸಮಾಧಾನ ಪಡಿಸಿಕೊಳ್ಳುವ ಒಂದು ವಿಷಯವು. Secondly, you said imputation. The word impute will be there. Impute. Hello, brother. Yeah, 1 minute. I'm just finding out the word. 5 verse 19. It's not imputing their trespasses. The word impute. ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಮತ್ತು ಎರಡನೇದಾಗಿ ಸಮಾಧಾನ ಪಡಿಸಿಕೊಳ್ಳುವ ಒಂದು ಎರಡು ವಿಷಯಗಳು ಉಂಟು. In the doctrine of reconciliation, we learn what is the meaning of reconciliation. That means to change thoroughly. ಸಮಾಧಾನ ಪಡಿಸಿಕೊಳ್ಳುವ ಎಂಬ ಒಂದು ಬೋಧನೆ ವಿಷಯವಾಗಿ ನಾವು ನೋಡುವಾಗ ಸಂಪೂರ್ಣ ಬದಲಾವಣೆಯ ಒಂದು ಸಂಗತಿಯಾಗಿದೆ. Because of man's rebellion and his sin, we were out of fellowship with God. ಮನುಷ್ಯನ ಒಂದು ಪಾಪದ ದೆಸೆಯಿಂದಲೂ ಮತ್ತು ತಿರುಗಿ ಬೀಳುವಿಕೆಯ ಒಂದು ದೆಸೆಯಿಂದಲೂ ದೇವರ ಅನ್ಯೋನ್ಯತೆಯಿಂದ ನಾವು ದೂರ ಹೋಗಿದ್ದೆವು. It was through the work on the cross where Lord Jesus Christ brought both God and man together. ಕರ್ತನಾದ ಯೇಸು ಕ್ರಿಸ್ತನ ಆತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕಾರ್ಯದ ಮೂಲಕ ದೇವರನ್ನು ಮನುಷ್ಯರನ್ನು ಜೊತೆ ಸೇರಿಸಿದನು. God has been reconciled through our Lord and Savior Jesus Christ, what he has done, the sacrifice on the cross of Calvary. ತಂದೆಯಾದ ದೇವರು ತನ್ನ ಮಗನು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕಾರ್ಯ ಮೂಲಕ ನಮ್ಮನ್ನು ಸಮಾಧಾನ ಸ್ಥಿತಿಗೆ ತಂದನು. I would like to even clarify that statement furthermore, that God does not need to be reconciled to man. It is man who needs to be reconciled to God. ದೇವರು ಮನುಷ್ಯರೊಂದಿಗೆ ಸಮಾಧಾನ ಮಾಡಿಸಿಕೊಳ್ಳುವ ಒಂದು ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರು ದೇವರೊಂದಿಗೆ ಸಮಾಧಾನ ಮಾಡಿಸಿಕೊಳ್ಳಬೇಕಾದ ಒಂದು ಸ್ಥಿತಿ. The second doctrine is the doctrine of imputation. ಎರಡನೇ ಒಂದು ಬೋಧನೆ ಅವರ ಲೆಕ್ಕಕ್ಕೆ ಹಾಕದೆ ಅಥವಾ ಇದರ ವಿಷಯವಾಗಿ. The word impute is actually used in the banking sector where you are putting into one's account. ಈ ಒಂದು ಬ್ಯಾಂಕಿನಲ್ಲಿ ಈ ಒಂದು ಪದಪ್ರಯೋಗ ಉಪಯೋಗಿಸಲ್ಪಟ್ಟಿದೆ. ನೀವು ಒಂದು ಖಾತೆಯಲ್ಲಿ ಅಥವಾ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಆ ಒಂದು ಅಕೌಂಟ್ ಅಲ್ಲಿ ಹಾಕುವ ಒಂದು ವಿಷಯವಾಗಿ. That is, when you go to the bank, you take the money and you impute it to the respective person's account or you deposit it. ನೀವು ಒಂದು ಬ್ಯಾಂಕಿಗೆ ಹೋಗಿ ಆ ಒಂದು ಹಣವನ್ನು ಬೇರೆಯೊಬ್ಬರ ಒಂದು ಅಕೌಂಟ್ ನಲ್ಲಿ ನೀವು ಡೆಪಾಸಿಟ್ ಮಾಡುವ ಒಂದು ಸಂಗತಿಗೆ ಹೋಲಿಕೆ ಆಗಿದೆ. When Jesus died on the cross, all our sins were imputed to his account. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಇರುವಾಗ ನಮ್ಮ ಎಲ್ಲರ ಒಂದು ಪಾಪವು ಅವನ ಲೆಕ್ಕಕ್ಕೆ ಅಥವಾ ಅವನ ಒಂದು ಅಕೌಂಟ್ಗೆ ಹಾಕಲ್ಪಟ್ಟಿದೆ. Jesus, who did no sin, who knew no sin, nor was any guile found in his mouth, became a sin for us on the cross because that was imputed on him. ಕರ್ತನಾದ ಯೇಸು ಕ್ರಿಸ್ತನು ಆತನು ಯಾವ ಒಂದು ಪಾಪ ಅರಿಯದವನು, ಯಾವ ಒಂದು ಪಾಪವನ್ನು ಮಾಡದೆ ಇದ್ದವನು, ಆದ್ರೆ ನಮ್ಮೆಲ್ಲರ ಒಂದು ಪಾಪವು ಆತನ ಮೇಲೆ ಹಾಕಲ್ಪಟ್ಟಿತು. Reconciliation is always based on imputation because God's holy demand was met on the cross. ಈ ಒಂದು ಸಮಾಧಾನ ಮಾಡಿಸಿಕೊಳ್ಳುವ ಒಂದು ಸ್ಥಿತಿ ಅದು ಯಾವಾಗ್ಲೂ ಆ ಒಂದು ಲೆಕ್ಕಕ್ಕೆ ಹಾಕುವ ಒಂದು ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕಾರ್ಯದ ಮೂಲಕ ನಾವು ಸಮಾಧಾನ ಸ್ಥಿತಿಗೆ ಬಂದಿದ್ದೇವೆ. The best example that I can figure out is what we see in the epistle written by Paul to Philemon. He tells Philemon two things: how to
about how to deal about the topic to deal with Onesimus. ಇದಕ್ಕೆ ಶ್ರೇಷ್ಠ ಒಂದು ಉದಾಹರಣೆ ಪೌಲನು ಫಿಲಮೋನನ ಒಂದು ಪತ್ರಿಕೆಯಲ್ಲಿ ಒನೇಸಿಫನ ವಿಷಯವಾಗಿ ಆತನು ಮಾತನಾಡುತ್ತಾನೆ. Verse 15 to 17, two things Apostle Paul tells to Philemon. First of all, receive him as myself. 15ನೇ ವಚನದಿಂದ 17ನೇ ವಚನದಲ್ಲಿ ಎರಡು ವಿಷಯಗಳನ್ನು ಆತನು ತಿಳಿಸುತ್ತಾನೆ. ಪೌಲನು ಮೊದಲನೇದಾಗಿ ನೀನು ನನ್ನನ್ನು ಸ್ವೀಕರಿಸುವ ಹಾಗೆ ಈ ಒಬ್ಬ ವ್ಯಕ್ತಿಯನ್ನು ಸ್ವೀಕರಿಸು ಎಂಬುದಾಗಿ. Secondly, whatever he stole from you, put it into my account. ಆತನು ನಿನ್ನಿಂದ ಏನಾದರೂ ಅದನ್ನು ಕದ್ದಿದೆ ಆಗಿದ್ರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು ಎಂಬುದಾಗಿ. That is what we see on the cross also. ಈ ಒಂದು ಸಂಗತಿಯನ್ನು ಶಿಲುಬೆ ಮೇಲೆ ನಾವು ನೋಡುತ್ತೇವೆ. Just for an introduction about the old creation and the new creation, you can see a beautiful similarities between both of them, and we can reflect it in our lives also. ಒಂದು ಹೊಸ ಸೃಷ್ಟಿ ನೂತನ ಸೃಷ್ಟಿ ಮತ್ತೆ ಹಳೆಯ ಒಂದು ಸ್ವಭಾವ ಅಥವಾ ಸೃಷ್ಟಿಯ ವಿಷಯವಾಗಿ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳುತ್ತೇನೆ. ಅದು ನಾವು ಆ ಒಂದು ವಿಷಯದಲ್ಲಿ ನಾವು ಗುರುತಿಸಿಕೊಳ್ಳಬಹುದಾದ ವಿಷಯಗಳುಂಟು. The old creation we see there and the new creation, we see four similarities in both of them. ಮತ್ತು ಹಳೆಯ ಒಂದು ಪೂರ್ವ ಸ್ಥಿತಿಯಲ್ಲಿಯೂ ಮತ್ತು ನೂತನ ಸೃಷ್ಟಿಯಲ್ಲಿಯೂ ನಾಲ್ಕು ಜೊತೆ ಆಗಿರುವ ಅಥವಾ ಒಂದೇ ಆಗಿರುವ ವಿಷಯಗಳನ್ನು ಗಮನಿಸಬಹುದು. The old creation is the workmanship of God. ಆ ಒಂದು ಪೂರ್ವ ಸ್ಥಿತಿಯು ಅದು ದೇವರ ಒಂದು ಕೆಲಸವಾಗಿದೆ. In Ephesians chapter 2 verse 10 also we read over there that the new creation is the first part of chapter 2 verse 10, that the new creation is also the workmanship of God. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಆ ಒಂದು ಹೊಸ ಸೃಷ್ಟಿಯ ಒಂದು ಕಾರ್ಯವು ಅದು ದೇವರಿಂದಲೇ ಆಗಿದೆ. Now the original word for the word poem, it's actually derived from the Greek word used for workmanship. ಈ ಒಂದು ಪದ್ಯ ಎಂಬುದಾಗಿ ಈ ಒಂದು ಪದ್ಯಕ್ಕೆ ಇರುವ ಮೂಲ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಿರುವ ಒಂದು ಪದ ಪ್ರಯೋಗ ಅದು ವರ್ಕ್ಮ್ಯಾನ್ಶಿಪ್ ಅಥವಾ ಒಂದು ದೇವರ ಒಂದು ಕಾರ್ಯ ಅಥವಾ ಕಾರ್ಯವಾಗಿದೆ. The word poem is actually, when you see a poem, it's actually a structured design of rhythm and the words and the lines. ಒಂದು ಪದ್ಯವನ್ನು ನೀವು ಗಮನಿಸುವುದಾದ್ರೆ ಅದು ಒಂದು ಕ್ರಮದಲ್ಲಿ ಅದು ಚರಣಗಳು ಮತ್ತು ಒಂದು ಪದ್ಯಗಳು ಈ ರೀತಿಯಾದ ಒಂದು ಕ್ರಮದಲ್ಲಿ ಇರುತ್ತದೆ. If you look at the new creation, what God has created in Christ, it is also very, very beautifully structured. ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯ ವಿಷಯವಾಗಿ ನಾವು ನೋಡುವಾಗ ದೇವರು ಸಹ ಒಂದು ಕ್ರಮದಲ್ಲಿ ಆತನು ಸೃಷ್ಟಿಸಿದ್ದಾನೆ. Secondly, in the old creation, God said, "Let there be light." ಒಂದು ಹಳೆಯ ಒಂದು ಸೃಷ್ಟಿಯಲ್ಲಿ ಅಲ್ಲಿ ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದನು. In the new creation also we see that God showed us his light, his spiritual light, when we were in darkness. ನೂತನ ಸೃಷ್ಟಿಯಲ್ಲಿಯೂ ನಾವು ಅಂಧಕಾರದಲ್ಲಿರುವಾಗ ದೇವರು ತನ್ನ ಬೆಳಕನ್ನು ಆತನು ಪ್ರಕಾಶಿಸಿದನು. Because he has showed that spiritual light upon us, then only we realize we are in the clutches of sin and Satan. We need a savior to be rescued. ದೇವರು ತನ್ನ ಆತ್ಮಿಕವಾದ ಒಂದು ಪ್ರಕಾಶವನ್ನು ಬೆಳಕನ್ನು ನಮಗೆ ತೋರಿಸಿದ ನಂತರವೇ ನಾವು ಪಾಪದಲ್ಲಿದ್ದೇವೆ, ದುಷ್ಟ ಒಂದು ಹೀನಾಯವಾದ ಒಂದು ಸ್ಥಿತಿಯಲ್ಲಿ ಇದ್ದೇವೆ, ಒಬ್ಬ ರಕ್ಷಕನ ಅಗತ್ಯ ನಮಗೆ ಉಂಟು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡೆವು. The third is, God said that we see in the old creation word, it is the word of God. In Genesis chapter 1 we see, and God said. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆ ಒಂದು ಹಳೆಯ ಒಂದು ಸೃಷ್ಟಿಯಲ್ಲಿ ನಾವು ನೋಡುವಾಗ ಯೆಹೋವನು ಈಗ ಅಂದನು ಅಥವಾ ಅಂದನು ಎಂಬ ಹೇಳಿದನು ಎಂಬ ಒಂದು ಪದ ಪ್ರಯೋಗಗಳನ್ನು ನೋಡುತ್ತೇವೆ. In the new creation also we see in the same pattern. It is the word of reconciliation we see in 2 Corinthians chapter 5, which we just recently read. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಈಗಾಗಲೇ ಓದಿದ ವಾಕ್ಯದಲ್ಲಿಯೂ ಸಹ ಆ ಒಂದು ಸಮಾಧಾನ ಪಡಿಸಿದನು ಎಂಬುದಾಗಿ ಹೇಳುವಾಗ ದೇವರ ಒಂದು ಮಾತು ಅದಾಗಿದೆ. In the old creation we see that God made the old creation for us to inhabit it. ಒಂದು
ಹಳೆಯ ಒಂದು ಸೃಷ್ಟಿಯಲ್ಲಿ ಜನರು ಅಥವಾ ಮನುಷ್ಯರು ನೆಲೆಸಬೇಕು, ಅಲ್ಲಿ ವಾಸ ಮಾಡಬೇಕೆಂಬುದಾಗಿ ಸೃಷ್ಟಿ ಮಾಡಿದನು. For the new creation, God created it. The purpose is for good works. For good works. ಆದ್ರೆ ನೂತನ ಸೃಷ್ಟಿಯಲ್ಲಿ ದೇವರ ಒಂದು ಉದ್ದೇಶ ಏನೆಂಬುದಾಗಿ ನೋಡುವಾಗ ಅದು ಸುಕ್ರಿಯೆಗಳನ್ನು ಅಥವಾ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. Now you might ask me right now, why God created the new creation for good works? ನೀವು ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ದೇವರು ಯಾಕೆ ಒಂದು ಒಳ್ಳೆ ಕಾರ್ಯಗಳಿಗಾಗಿ ನೂತನ ಸೃಷ್ಟಿಯನ್ನು ಮಾಡಿದನೆಂಬುದಾಗಿ. In Ephesians chapter 2 verse 10, the middle part, we see that the purpose of God's new creation is for good works. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ಉದ್ದೇಶವೇ, ಒಂದು ನೂತನ ಸೃಷ್ಟಿಯಲ್ಲಿ ದೇವರ ಉದ್ದೇಶ ಏನೆಂಬುದಾಗಿ ನೋಡುವಾಗ ಆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. In the epistle of Titus, Paul speaks 5 times about good works to Titus. ತೀತನಿಗೆ ಆತನು ಬರೆಯುವಾಗ 5 ಉದಾಹರಣೆಗಳನ್ನು 5 ವಿಷಯಗಳನ್ನು ಪೌಲನು ಆತನು ತಿಳಿಸುತ್ತಾನೆ ಒಳ್ಳೆ ಕಾರ್ಯ ವಿಷಯವಾಗಿ. Does that mean that through good works we can go to heaven? ಇದರ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವುದರಿಂದ ಪರಲೋಕಕ್ಕೆ ಪ್ರವೇಶಿಸಬಹುದೆಂಬುದಾಗಿ ಇದರ ಒಂದು ಅರ್ಥವಾಗಿದೆಯೋ? To understand the real picture, the full meaning of good works, you will have to read the remaining passage of Ephesians chapter 2 verse 10. ಈ ಒಂದು ಸಂಗತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಸಂಪೂರ್ಣವಾಗಿ ನಾವು ಓದಿಕೊಳ್ಳಬೇಕು. Created in Christ Jesus for good works which God prepared beforehand that we should walk in them. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. Here the word good works means God has predetermined what a believer should do in the new creation, that is to do the will of God. ಒಂದು ಹೊಸ ಸೃಷ್ಟಿಯಲ್ಲಿ ದೇವರು ಮೊದಲೇ ನೇಮಿಸಿದನು ನಾವು ಹೊಸ ಸೃಷ್ಟಿಯಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. 4 statements I would like to clarify this. 4 ಮಾತುಗಳಿಂದ ಈ ಒಂದು ಸಂಗತಿಯನ್ನು ಸ್ಪಷ್ಟೀಕರಿಸುತ್ತೇನೆ. We aren't saved by good works but for good works. ನಾವು ಸತ್ಕಾರ್ಯಗಳಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ, ಆದರೆ ಸತ್ಕಾರ್ಯಕ್ಕಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. Secondly, good works isn't the root but it is the fruit. Can you repeat that, brother? Good works isn't the root, the root of the plant, but it is the fruit. ಸತ್ಕಾರ್ಯವು ಆ ಒಂದು ಬೇರಿನಲ್ಲಿ ಇದೆ, ಆದ್ರೆ ಆ ಒಂದು ಸಂಗತಿಯು ನಾವು ಫಲದ ಮೂಲಕ ನಾವು ತೋರಿಸಿಕೊಳ್ಳುವವರಾಗಿರಬೇಕು. We work not in order to be saved but because we are saved. ನಾವು ಸತ್ಕಾರ್ಯಗಳನ್ನು ರಕ್ಷಿಸಲ್ಪಡುವುದಕ್ಕಾಗಿ ಸತ್ಕಾರ್ಯವನ್ನು ಮಾಡುವುದಿಲ್ಲ, ಆದ್ರೆ ರಕ್ಷಣೆ ಹೊಂದಿದವರಾಗಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕು. In James chapter 2, good works doesn't mean that we are saved by faith plus works, but faith that results in a life of good works. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಸತ್ಕಾರ್ಯಗಳನ್ನು ನಂಬಿಕೆಯಿಂದಲೂ ಮತ್ತು ಸತ್ಕಾರ್ಯದಿಂದಲೂ ನಾವು ರಕ್ಷಿಸಲ್ಪಟ್ಟಿಲ್ಲ, ಆದರೆ ನಂಬಿಕೆಯಿಂದ ರಕ್ಷಿಸಲ್ಪಟ್ಟು ಸತ್ಕಾರ್ಯವನ್ನು ಮಾಡುವುದಕ್ಕಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. With that introduction, let's go to the next verse, 1 Corinthians chapter 1 verse 30. ಈ ಒಂದು ಪರಿಚಯ ಆದ ನಂತರ ನಾವು ಮುಂದಿನ ವಾಕ್ಯಕ್ಕೆ ನಾವು ಹೋಗೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನ. But of him you are in Christ Jesus, who became for us wisdom from God and righteousness and sanctification and redemption. In this one chapter, we see there are 3 callings for a believer. ಈ ಒಂದು ಅಧ್ಯಾಯದಲ್ಲಿ ವಿಶ್ವಾಸಿಗಳಿಗೆ ಇರುವ 3 ಕರೆಯುವಿಕೆಯನ್ನು ನಾವು ಗಮನಿಸಬಹುದು. First of all, we are called to be holy. We read that from verses 1 to 9. 1ನೇ ವಚನದಿಂದ 9ನೇ ವಾಕ್ಯದವರೆಗೂ ನಾವು ಪರಿಶುದ್ಧರಾಗಿರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. Secondly, called into fellowship, verses 10 to 25. 10ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೂ ಒಂದು ಅನ್ಯೋನ್ಯತೆಗಾಗಿ ನಾವು ಕರೆಯಲ್ಪಟ್ಟಿದ್ದೇವೆ.
Thirdly, from verse 26 to 31, called to glorify God. 26ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೂ ನಾವು ಕರ್ತನನ್ನು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. The first new thing that happened to a believer when he accepts Lord Jesus Christ, we see in this verse, is the new position. ಒಬ್ಬ ವ್ಯಕ್ತಿಯು ಆತನು ರಕ್ಷಿಸಲ್ಪಟ್ಟ ನಂತರ ಆತನಿಗೆ ಆಗುವ ಮೊದಲೇ ಒಂದು ಕಾರ್ಯ, ಒಂದು ನೂತನ ಅಥವಾ ಒಂದು ಹೊಸ ಸ್ಥಾನ. 4 things are mentioned in this one verse what a believer's position is in Christ. ಒಬ್ಬ ವಿಶ್ವಾಸಿಯು ಕ್ರಿಸ್ತನಲ್ಲಿರುವ ಒಂದು ಸ್ಥಾನದಲ್ಲಿ 4 ಸಂಗತಿಗಳು ತಿಳಿಸಲ್ಪಟ್ಟಿದೆ. Firstly, we see that Christ became for us wisdom. ಕ್ರಿಸ್ತನು ನಮಗಾಗಿ ಒಬ್ಬ ಜ್ಞಾನಿ ಅಥವಾ ಜ್ಞಾನವಾದನು. God's wisdom chose Jesus as the way of salvation for us. ದೇವರ ಜ್ಞಾನವು ಕರ್ತನಾದ ಯೇಸು ಕ್ರಿಸ್ತನು ಒಂದು ರಕ್ಷಣೆಯ ಒಂದು ಮಾರ್ಗವಾಗಿ ಆತನನ್ನು ಆರಿಸಿಕೊಂಡನು. When we have Jesus, when we accept the Lord Jesus Christ in our life, we have a positional wisdom that guarantees our full salvation. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದಾಗ ಆ ಒಂದು ಸ್ಥಾನದಲ್ಲಿ ನಮಗೆ ಒಂದು ಜ್ಞಾನ ಉಂಟು. ಅದು Can you repeat the second phrase, brother? When we accepted Lord Jesus Christ as our personal Savior, we have a positional wisdom in Christ that guarantees our full salvation. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸ್ವೀಕರಿಸಿಕೊಂಡಾಗ ನಮಗೆ ಸ್ಥಾನದಲ್ಲಿ ಜ್ಞಾನ ಉಂಟು, ಜ್ಞಾನದ ಒಂದು ಸ್ಥಾನ ಉಂಟು. ಅದು ನಮ್ಮ ರಕ್ಷಣೆಯನ್ನು ಅದು ಭದ್ರಪಡಿಸುವಂತದ್ದಾಗಿದೆ. Secondly, he is our righteousness. ಎರಡನೇದಾಗಿ ಆತನು ನಮ್ಮ ನೀತಿವಂತಿಕೆ ಆದನು. It is through faith in Christ that we are established righteous. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ನಾವು ನೀತಿ ನಿರ್ಣಯವನ್ನು ಹೊಂದಿದ್ದೇವೆ. Thirdly, he is our sanctification. ಮೂರನೇದಾಗಿ ಆತನು ನಮ್ಮ ಶುದ್ಧೀಕರಣವಾದನು. We are positionally sanctified in Christ. ಕ್ರಿಸ್ತನಲ್ಲಿ ನಾವು ಸ್ಥಾನದಲ್ಲಿ ನಾವು ಪರಿಶುದ್ಧರಾಗಿ ಅಥವಾ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. Fourthly, it talks about that he is our redemption. ನಾಲ್ಕನೇದಾಗಿ ಆತನು ನಮ್ಮ ವಿಮೋಚನಕರ್ತನು ಅಥವಾ ವಿಮೋಚನವನ್ನು ಮಾಡಿದವನು. Here the redemption talks about the final stage of the future tense of redemption. ಈ ಒಂದು ವಿಮೋಚನ ಕಾರ್ಯವು ಅದು ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯುವ ಒಂದು ಸಂಗತಿಯಾಗಿದೆ. It talks about when Lord will come and take us home to be with him and we shall be redeemed. ಕರ್ತನು ಬಂದು ಆತನು ನಮ್ಮನ್ನು ಸೇರಿಸಿಕೊಳ್ಳುವವನು, ಆಗ ನಾವು ವಿಮೋಚಿಸಲ್ಪಡುವೆವು. To really understand these 3 words, righteousness, sanctification and redemption, we see a beautiful picture of the tenses of salvation in these 3 words itself. ಈ ಒಂದು ಶುದ್ಧೀಕರಣ, ನೀತಿವಂತಿಕೆ ಮತ್ತು ವಿಮೋಚನ ಕಾರ್ಯ, ಈ ಒಂದು 3 ವಿಷಯಗಳಲ್ಲಿ ಆ ಒಂದು ಕಾಲದ ಒಂದು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. We have been saved from the penalty of sin that talks about righteousness. ನೀತಿವಂತಿಕೆಯ ವಿಷಯವಾಗಿ ನಾವು ನೋಡುವಾಗ ನಾವು ಆ ಒಂದು ಪಾಪದ ಒಂದು ಸಂಬಳದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. We have been saved from the power of sin that talks about sanctification. ಶುದ್ಧೀಕರಣದ ವಿಷಯವಾಗಿ ನಾವು ನೋಡುವಾಗ ನಾವು ಪಾಪದ ಒಂದು ಶಕ್ತಿಯಿಂದ ಬಲದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. We have been saved from the presence of sin that talks about redemption. This can give a beautiful picture of our position in Christ. ವಿಮೋಚನ ಕಾರ್ಯವನ್ನು ನಾವು ನೋಡುವಾಗ ನಾವು ಪಾಪದ ಪ್ರಸನ್ನತೆಯಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. The epistle of Ephesians talk so clearly about the position of a believer and the practice of a believer. ಎಫೆಸ ಪತ್ರಿಕೆಯು ಒಬ್ಬ ವಿಶ್ವಾಸಿಯ ಒಂದು ಸ್ಥಾನ ಮತ್ತು ಆತನ ಒಂದು ಪ್ರಾಯೋಗಿಕ ಜೀವಿತವು ಸ್ಪಷ್ಟವಾಗಿ ಆ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟಿದೆ. Chapters 1 to 3 talks about the believer's position, and chapters 4 to 6 talks about the believer's practice. 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯ ತನಕ ಒಬ್ಬ ವಿಶ್ವಾಸಿಯ ಒಂದು ಸ್ಥಾನ ಮತ್ತು 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯದಲ್ಲಿ ಒಬ್ಬ ವಿಶ್ವಾಸಿಯ ಒಂದು ಪ್ರಾಯೋಗಿಕ ಜೀವಿತದ ವಿಷಯವಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. Positionally, believers are perfect. ನಾವು ಸ್ಥಾನದಲ್ಲಿ ವಿಶ್ವಾಸಿಗಳು ಅವರು ಪರಿಪೂರ್ಣರಾಗಿದ್ದಾರೆ. But in practice, we should be perfect.
ಆದರೆ ಪ್ರಾಯೋಗಿಕ ಜೀವಿತದಲ್ಲಿ ನಾವು ಆ ಒಂದು ಪರಿಪೂರ್ಣತೆಗೆ ನಾವು ಬೆಳೆಯಬೇಕು. Positionally, we are dead to sin. ಸ್ಥಾನದಲ್ಲಿ ನಾವು ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. Practically, we should reckon ourselves dead to sin. ಪ್ರಾಯೋಗಿಕವಾಗಿ ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ ಎಂಬುದಾಗಿ ನಾವು ಪರಿಗಣಿಸಬೇಕು. Positionally, we are a holy nation. ಸ್ಥಾನದಲ್ಲಿ ನಾವು ಒಂದು ಪರಿಶುದ್ಧ ಜನಾಂಗವಾಗಿದ್ದೇವೆ. Practically, we should be holy. ಪ್ರಾಯೋಗಿಕವಾಗಿ ನಾವು ಪರಿಶುದ್ಧರಾಗಿರಬೇಕು. Positionally, we talks about what we are in Christ. ಸ್ಥಾನದಲ್ಲಿ ನಾವು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. Practically, it talks about what we should be in ourselves. ಪ್ರಾಯೋಗಿಕವಾಗಿ ನಾವು ಏನಾಗಿರಬೇಕು, ನಾವು ಏನಾಗಿರಬೇಕು, ಹೇಗೆ ಜೀವಿಸಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. Believers' position is a doctrine. ವಿಶ್ವಾಸಿಗಳ ಒಂದು ಸ್ಥಾನವು ಅದು ಒಂದು ಬೋಧನೆ ಆಗಿದೆ. Believers' practice is a duty. ವಿಶ್ವಾಸಿಗಳ ಒಂದು ಪ್ರಾಯೋಗಿಕ ಜೀವಿತ ಅದು ಒಂದು ಜವಾಬ್ದಾರಿಯಾಗಿದೆ. To really understand the position of to differentiate verses that talks about the believer's position, the phrases like in Christ, in him, or in whom are used. ನಾವು ಸ್ಥಾನದಲ್ಲಿ ಒಬ್ಬ ವಿಶ್ವಾಸಿಯು ಏನಾಗಿದ್ದಾನೆ ಎಂಬ ಒಂದು ವಾಕ್ಯಗಳನ್ನು ನಾವು ನೋಡುವಾಗ ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನ ಮೂಲಕ ಕ್ರಿಸ್ತನವರಲ್ಲಿದ್ದವರಾಗಿ ಈ ಒಂದು ಪದ ಪ್ರಯೋಗಗಳನ್ನು ನೀವು ಗಮನಿಸುವಾಗ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳಬಹುದು. While the practice of a believer, the phrases used for the practice of a believer uses the phrase in the Lord. ಆದ್ರೆ ಪ್ರಾಯೋಗಿಕವಾದ ಒಂದು ಜೀವಿತವನ್ನು ನಾವು ನೋಡುವಾಗ ವಿಶ್ವಾಸಿಯಲ್ಲಿ ಆ ಒಂದು ವಾಕ್ಯಗಳು ಕರ್ತನಲ್ಲಿ ಎಂಬುದಾಗಿ ಆ ಒಂದು ವಾಕ್ಯ ಪ್ರಯೋಗ ಉಂಟು. Firstly, a new position. ಮೊದಲನೇದಾಗಿ ಒಂದು ಹೊಸ ನೂತನ ಒಂದು ಸ್ಥಾನ. Secondly, there's a new standing. ಎರಡನೇದಾಗಿ ಒಂದು ಹೊಸ ಒಂದು ನಿಲುವು ಉಂಟು. Romans chapter 5 verse 1 reads like this: Therefore, having been justified by faith, we have peace with God through our Lord Jesus Christ. ರೋಮ ಪತ್ರಿಕೆ 1ನೇ ವಚನದಲ್ಲಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. Here we read about justification. ಇಲ್ಲಿ ನೀತಿವಂತರ ವಿಷಯವಾಗಿ ನಾವು ನೋಡ್ತೀವಿ. First 11 verses we read about 7 blessings of justification. ಮೊದಲು 11 ವಾಕ್ಯಗಳಲ್ಲಿ 7 ಆಶೀರ್ವಾದಗಳ ವಿಷಯವಾಗಿ ನಾವು ನೋಡ್ತೇವೆ. These blessings will tell us our new standing in Christ. ಈ ಒಂದು ಆಶೀರ್ವಾದಗಳು ಕ್ರಿಸ್ತನಲ್ಲಿ ನಮ್ಮ ಒಂದು ಹೊಸ ನಿಲುವು, ನಮ್ಮ ಹೊಸ ಸ್ಥಾನವು ಏನಾಗಿದೆ ಎಂಬುದಾಗಿ ಅದು ತಿಳಿಸುತ್ತದೆ. But due to constraint of time, I'll just touch with the first one, that is peace with God. ಆದ್ರೆ ನಮ್ಮ ಸಮಯ ಅಭಾವದಿಂದ ಮೊದಲನೇ ಒಂದು ಅಂಶವನ್ನು ಮಾತ್ರ ತಿಳಿಸುತ್ತೀನಿ, ದೇವರೊಂದಿಗೆ ಇರುವ ಒಂದು ಸಮಾಧಾನ. The word peace is mentioned at least 88 times in the scriptures, in the New Testament. ಹೊಸ ಒಡಂಬಡಿಕೆಯಲ್ಲಿ ಸಮಾಧಾನ ಎಂಬ ಒಂದು ಪದ ಪ್ರಯೋಗ 88 ಬಾರಿ ಉಪಯೋಗಿಸಲ್ಪಟ್ಟಿದೆ. If you really want to understand peace, the first blessing of justification, we need to understand 2 words, that is condemnation and justification. ನ್ಯಾಯ ತೀರಿಸುವಿಕೆ ಮತ್ತು ನೀತಿ ನಿರ್ಣಯ, ಈ 2 ಒಂದು ವಾಕ್ಯಗಳನ್ನು ಪದಪ್ರಯೋಗವನ್ನು ನಾವು ಅರ್ಥ ಮಾಡಿಕೊಂಡರೆ ಈ ಒಂದು ಸಮಾಧಾನ ಸ್ಥಿತಿಯನ್ನು, ಆ ಸಮಾಧಾನ ಎಂಬ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. In condemnation, God declares us sinners, which is a declaration of war. Can you repeat, brother? In condemnation, God declares us sinners, which is a declaration of war. ನ್ಯಾಯ ತೀರಿಸುವಿಕೆಯ ಒಂದು ವಿಷಯವಾಗಿ ನಾವು ನೋಡುವಾಗ ಒಂದು ಯುದ್ಧವನ್ನು ಘೋಷಿಸುವ ಒಂದು ಸಂಗತಿಯಾಗಿ ಅಥವಾ ಪಾಪಿಗಳನ್ನು ಒಂದು ಯುದ್ಧದ ವಿಷಯವಾಗಿ ಘೋಷಿಸುವ ಒಂದು ಸಂಗತಿಯಾಗಿದೆ. In justification, God declares us righteous, which is a declaration of peace. ಅದು ನೀತಿವಂತಿಕೆಯ ಒಂದು ವಿಷಯವಾಗಿ ನಾವು ನೋಡುವಾಗ ಒಂದು ಸಮಾಧಾನವನ್ನು ಒಂದು ಘೋಷಿಸುವ ಒಂದು ಸಂಗತಿಯಾಗಿದೆ. It is the
it is through the cross where God, that we have peace with God. ಆ ಒಂದು ಶಿಲುಬೆಯ ಮೂಲಕ ನಾವು ದೇವರೊಂದಿಗೆ ಆ ಸಮಾಧಾನವನ್ನು ಆ ಒಂದು ದೇವರೊಂದಿಗೆ ಆ ಸಮಾಧಾನವನ್ನು ಉಂಟು ಮಾಡಿದೆ. This shows our new standing of a believer. ನಮ್ಮ ಒಂದು ಹೊಸ ನಿಲುವಿಕೆಯನ್ನು ಇದು ತೋರಿಸುವಂತದ್ದಾಗಿದೆ. Thirdly, we have a new ownership. ಮೂರನೇದಾಗಿ ಒಂದು ಹೊಸ ಒಂದು ಮಾಲೀಕತ್ವ ಒಂದು ಉಂಟು. If you read 1 Corinthians chapter 6 verse 19 we and 20, we see that we are bought at a price. Therefore glorify God in your body and in your spirit, which are God's. We see that in 1 Corinthians chapter 6 and verse 20. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. We have been studying from our Bible studies about the Corinthian church. ಸತ್ಯವೇದ ಅಧ್ಯಯನದಲ್ಲಿ ನಾವು ಕೊರಿಂಥದಲ್ಲಿರುವ ಸಭೆಯ ವಿಷಯವಾಗಿ ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. It was not only a divided church but a disgraced church also. ಅದು ಒಂದು ವಿಭಾಗಿಸಲ್ಪಟ್ಟ ಒಂದು ಸಭೆಯೂ ಮಾತ್ರವಲ್ಲದೆ ಒಂದು ಗೌರವ ಉಂಟು ಮಾಡಿದ ಒಂದು ಸಭೆಯೂ ಸಹ ಆಗಿದೆ. To understand 1 Corinthians chapter 6, we need to understand a bit of the history. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸ್ವಲ್ಪ ಚರಿತ್ರೆಯನ್ನು ಸಹ ನಾವು ತಿಳ್ಕೊಳ್ಳಬೇಕು. In Corinth, there was a temple called as Temple of Aphrodite, where there were thousands of prostitutes. ಅಲ್ಲಿ ಕೊರಿಂಥದಲ್ಲಿ ಟೆಂಪಲ್ ಆಫ್ ಎಫ್ರೋಡೈಟ್ ಎಂಬ ಒಂದು ಸಭೆ ಇತ್ತು. ಅಲ್ಲಿ ಸಾವಿರಾರು ವ್ಯಭಿಚಾರಿಗಳು ಅಲ್ಲಿದ್ದರು. The believers of Corinth, of the Corinthian church, will go there and they used to commit the sin of fornication. ಇಲ್ಲಿ ಕೊರಿಂಥ ಸಭೆಯಲ್ಲಿರುವವರು ಅಲ್ಲಿಗೆ ಹೋಗಿ ಅಲ್ಲಿ ಜಾರತ್ವವನ್ನು ಅವರು ನಡೆಸುತ್ತಿದ್ದರು. In this, when we look at the new ownership in this verse, ಈ ವಾಕ್ಯದಲ್ಲಿ ಒಂದು ಹೊಸ ಒಂದು ಮಾಲೀಕತ್ವವನ್ನು ನಾವು ನೋಡುವಾಗ, Apostle Paul gives strong reasons as why we should not neglect our bodies. ಅಪೊಸ್ತಲನಾದ ಪೌಲನು ನಾವು ನಮ್ಮ ಒಂದು ದೇಹವನ್ನು ಯಾಕೆ ತಿರಸ್ಕಾರ ಮಾಡಬೇಕು ಅಥವಾ ಒಂದು ತಾಚಾರ ಮಾಡಬಾರದು ಎಂಬುದಕ್ಕೆ ಸ್ಪಷ್ಟವಾದ ಒಂದು ಕಾರಣಗಳನ್ನು ತಿಳಿಸುತ್ತಾನೆ. This is the same thing we can apply it in our lives also, that why this body should not be morally neglected. ಒಂದು ನೈತಿಕವಾಗಿ ನಮ್ಮ ದೇಹವನ್ನು ಯಾಕೆ ನಾವು ತಾಚಾರ ಮಾಡಬಾರದು ಎಂಬುದಾಗಿ ಒಂದು ಬಲವಾದ ಒಂದು ಕಾರಣಗಳು ಇಲ್ಲಿ ಕೊಡಲ್ಪಟ್ಟಿದೆ. In this one chapter itself, Apostle Paul gives the reason of the Trinity, of the Trinity. ಈ ಒಂದು ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ತ್ರಯೇಕ ದೇವರ ವಿಷಯವಾಗಿ ಆತನ ಉದಾಹರಣೆಯನ್ನು ತಿಳಿಸುತ್ತಾನೆ. From verses 12 to 14 we see God the Father. 12ನೇ ವಚನದಿಂದ 14ನೇ ವಚನದಲ್ಲಿ ತಂದೆಯಾದ ದೇವರ ವಿಷಯವಾಗಿ ನಾವು ವಾಕ್ಯವನ್ನು ನೋಡುತ್ತೇವೆ. From verses 15 to 18 we see God the Son. 15ನೇ ವಾಕ್ಯದಿಂದ 18ನೇ ವಾಕ್ಯದಲ್ಲಿ ದೇವರಾದ ಮಗನಾದ ದೇವರ ವಿಷಯವಾಗಿ ನಾವು ನೋಡುತ್ತೇವೆ. From verses 19 to 20 we see God the Holy Spirit. 19 ಮತ್ತು 20ನೇ ವಾಕ್ಯಗಳಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ನಾವಿಲ್ಲಿ ನೋಡುತ್ತೇವೆ. Now why do we say that that our body is the temple of God? ನಮ್ಮ ದೇವರ ಒಂದು ಆಲಯವಾಗಿದೆ ಎಂಬುದಾಗಿ ನಾವು ಯಾಕೆ ಹೇಳುತ್ತೇವೆ? Look at the Trinity itself. ಆ ತ್ರಯೇಕವನ್ನು ನಾವು ಗಮನಿಸುವುದಾದ್ರೆ, God the Father created our bodies. ತಂದೆಯಾದ ದೇವರು ನಮ್ಮ ದೇಹಗಳನ್ನು ಸೃಷ್ಟಿಸಿದನು. God the Son redeemed our bodies. ತಂದೆಯಾದ ಮಗನಾದ ದೇವರು ನಮ್ಮ ದೇಹಗಳನ್ನು ವಿಮೋಚಿಸಿದನು. God the Holy Spirit indwells in our bodies. ಪರಿಶುದ್ಧಾತ್ಮನು ನಮ್ಮಲ್ಲಿ ನಮ್ಮ ಹೃದಯಗಳಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ. That's why Apostle Paul is telling over here that our body is the temple of the Holy Spirit. ಅಪೊಸ್ತಲನಾದ ಪೌಲನು ನಮ್ಮ ದೇಹವು ದೇವರ ಒಂದು ಗರ್ಭಗುಡಿಯಾಗಿದೆ ಅಥವಾ ದೇವಾಲಯವಾಗಿದೆ ಎಂಬುದಾಗಿ ಈ ಒಂದು ಕಾರಣದಿಂದಲೇ ಆತನು ತಿಳಿಸಿದನು. Why do we worship on Sundays and we make the statement, we offer ourselves to you, O God, as a living sacrifice? We make this statement. Why do we do that?
ನಾವು ಭಾನುವಾರ ಆರಾಧನೆಯ ಸಮಯದಲ್ಲಿ ನಾವು ನಮ್ಮ ದೇಹಗಳನ್ನು ಮೀಸಲಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಳ್ಳುತ್ತೇವೆ ಎಂಬುದಾಗಿ ಯಾಕೆ ನಾವು ಹೇಳುತ್ತೇವೆ? We come on Sunday to worship God because of two reasons. ಭಾನುವಾರ ನಾವು ಆರಾಧನೆಗಾಗಿ ಸೇರಿ ಬರುವುದಕ್ಕೆ ಎರಡು ಕಾರಣಗಳನ್ನು ನಾವು ನೋಡ್ತೇವೆ. These are the two reasons that why we say that, Lord, I offer myself to you as a living sacrifice. ನಾನು ನನ್ನನ್ನೇ ಒಂದು ಸಜೀವ ಯಜ್ಞವಾಗಿ ನಾನು ಅರ್ಪಿಸಿಕೊಳ್ಳುತ್ತೇನೆ ಎಂಬುದಕ್ಕೆ ಎರಡು ಕಾರಣಗಳು ಉಂಟು. First of all, he is our creator. ಮೊದಲನೇದಾಗಿ ಆತನು ನಮ್ಮ ಸೃಷ್ಟಿಕರ್ತನು. He created us. ಆತನು ನಮ್ಮನ್ನು ಸೃಷ್ಟಿಸಿದನು. Secondly, he is our redeemer. ಎರಡನೇದಾಗಿ ಆತನು ನಮ್ಮನ್ನು ವಿಮೋಚಿಸಿದನು. When we accept the Lord Jesus as our personal sacrifice, he is our owner. ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿದಾಗ ಆತನು ನಮ್ಮ ಯಜಮಾನನು, ನಮ್ಮ ಮಾಲೀಕನು ಆತನಾದನು. It is his ownership because it dates back to the Calvary where he purchased us with his own blood. ನಾವು ಆತನ ಸ್ವತ್ತಾಗಿದ್ದೇವೆ ಅಥವಾ ಆತನು ನಮ್ಮ ಯಜಮಾನನಾಗಿದ್ದಾನೆ. ಈ ಒಂದು ಕಾರ್ಯವು ಶಿಲುಬೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡನು. Thirdly, it is the new ownership. ಮೂರನೇದಾಗಿ ಹೊಸ ಮಾಲೀಕತ್ವ. Fourthly, it is the new possession we see in Ephesians chapter 1 and verse 3. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಹೊಸ ನೂತನ ಸ್ಥಾನದ ವಿಷಯವಾಗಿ ನಾವು ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. In this one verse, we'll see three aspects of blessing. ಈ ಒಂದು ವಾಕ್ಯದಲ್ಲಿ ಆಶೀರ್ವಾದದ ಮೂರು ಅಂಶಗಳನ್ನು ನಾವು ಗಮನಿಸಬಹುದು. In today's generation, there is a lot of because of the prosperity gospel, they have corrupted about the blessings of God. ಈ ಒಂದು ಪ್ರಸ್ತುತ ಅಭಿವೃದ್ಧಿಯ ಒಂದು ಸ್ವಾರ್ಥೆಯಲ್ಲಿ ಈ ಒಂದು ಆಶೀರ್ವಾದ ಎಂಬ ಒಂದು ಸಂಗತಿಯನ್ನು ಅವರು ಭ್ರಷ್ಟಪಡಿಸಿದ್ದಾರೆ ಅಥವಾ ನಾಶಪಡಿಸಿದ್ದಾರೆ. But when we look into these three aspects of blessing, we can say, hallelujah, what a savior. ಆದ್ರೆ ಈ ಒಂದು ಆಶೀರ್ವಾದದ ಮೂರು ಅಂಶಗಳನ್ನು ನಾವು ಗಮನಿಸಿದ್ರೆ ಹಲ್ಲೆಲೂಯಾ, ಎಂತ ಒಂದು ಕರ್ತನು, ಎಂತ ಒಬ್ಬ ರಕ್ಷಕನು ಎಂಬುದಾಗಿ ನಾವು ದೇವರನ್ನು ಕೊಂಡಾಡುತ್ತೇವೆ. First of all, the source of our blessing. ಮೊದಲನೇದಾಗಿ ಆ ಒಂದು ಆಶೀರ್ವಾದದ ಸಂಪನ್ಮೂಲ. Apostle Paul is not boasting anyone, is not referring anyone. He's just referring, oh, blessed be God and Father of our Lord Jesus Christ. ಅಪೊಸ್ತಲನಾದ ಪೌಲನು ಇಲ್ಲಿ ಯಾರ ವಿಷಯವಾಗಿ ಆತನು ತಿಳಿಸದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. The source of our blessing is through God the Father. ನಮಗಿರುವ ಆಶೀರ್ವಾದದ ಒಂದು ಸಂಪನ್ಮೂಲ ಅದು ತಂದೆಯಾದ ದೇವರಾಗಿದ್ದಾನೆ. If we study the Trinity, God the Father is called as the fountainhead in the Trinity. ಹೌದು, ತ್ರೈಕತ್ವದಲ್ಲಿ ತಂದೆಯಾದ ದೇವರು ಆತನು ಒಂದು ಬುಗ್ಗೆಯಾಗಿ ಆತನಿದ್ದಾನೆ. He is the source of all blessings. ಎಲ್ಲ ಒಂದು ಆಶೀರ್ವಾದದ ಒಂದು ಸಂಪನ್ಮೂಲ ತಂದೆಯಾದ ದೇವರು. Today we share the riches of God's grace. Is actually the source is through God the Father. ನಾವು ಕರ್ತನ ಒಂದು ಕರುಣೆಯ ಒಂದು ಐಶ್ವರ್ಯವಾದ ಒಂದು ಕರುಣೆಯನ್ನು ನಾವು ಹಂಚಿಕೊಳ್ಳುತ್ತಿದ್ದೇವೆ. ಇದಕ್ಕೆ ಸಂಪನ್ಮೂಲ ತಂದೆಯಾದ ದೇವರಾಗಿದ್ದಾನೆ. Secondly, the scope of our blessings. ಎರಡನೇದಾಗಿ ನಮ್ಮ ಒಂದು ಆಶೀರ್ವಾದದ ಒಂದು ಹಂತವನ್ನು ನಾವು ನೋಡುವಾಗ, that is, he has blessed us with every spiritual blessing. It's not one spiritual blessing or two, but every spiritual blessing. ಒಂದು ಅಥವಾ ಎರಡು ಅಲ್ಲ, ಆತನು ಎಲ್ಲ ಸಕಲ ಆತ್ಮೀಯ ವರಗಳನ್ನು, ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. If we look in the Old Testament, an obedient Jew, if he obeys the law and the result we see is through material or physical blessings. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಯಹೂದನು ಆತನು ಧರ್ಮಶಾಸ್ತ್ರಿಗೆ ಆತನು ವಿಧೇಯನಾದ್ರೆ ಅವನಿಗೆ ಸಿಕ್ಕುವ ಒಂದು ಆಶೀರ್ವಾದ ಒಂದು ಭೌತಿಕವಾದ ಅಥವಾ ಆರ್ಥಿಕವಾದ ಶಾರೀರಿಕವಾದ ಒಂದು ಆಶೀರ್ವಾದ ಅದನಿಗೆ ದೊರೆಯುತ್ತದೆ. I'm not saying that they didn't experience spiritual blessings. They did, but we see that their blessings were more of physical and material, like large family, long life, and lot of crops. So that is what we see in the Old Testament.
ಹಳೆ ಒಡಂಬಡಿಕೆಯಲ್ಲಿ ಅವರು ಆತ್ಮಿಕವಾದ ಆಶೀರ್ವಾದವನ್ನು ಅನುಭವಿಸಲಿಲ್ಲ ಎಂಬುದಾಗಿ ನಾನು ಹೇಳುತ್ತಿಲ್ಲ. ಆದ್ರೆ ಧರ್ಮಶಾಸ್ತ್ರಕ್ಕೆ ವಿಧರಾದಾಗ ಅವರ ಒಂದು ಆಶೀರ್ವಾದ ಆರ್ಥಿಕವಾದ ಅಥವಾ ಭೌತಿಕವಾದ ಒಂದು ಆಶೀರ್ವಾದಗಳು, ಉದ್ದವಾದ ಜೀವಿತ, ಬಹು ಸಂತಾನಾಭಿವೃದ್ಧಿ ಮತ್ತು ಈ ರೀತಿಯಾದ ಒಳ್ಳೆ ಬೆಲೆ, ಈ ರೀತಿಯಾದ ಒಂದು ಭೌತಿಕವಾದ ಆಶೀರ್ವಾದ ಅವರಿಗೆ ಉಂಟಾಗುತ್ತಿತ್ತು. But in the New Testament, blessings are referred to as spiritual blessings. ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದವು ಆತ್ಮೀಕವಾದ ಒಂದು ವಿಷಯಗಳಿಗೆ ಅದು ಒಂದು ಆತ್ಮಿಕವಾದ ಆಶೀರ್ವಾದಕ್ಕೆ ಅದು ತಿಳಿಸಲ್ಪಟ್ಟಿದೆ. Thirdly, the sphere of our blessings. ಮೂರನೇದಾಗಿ ಆ ಒಂದು ಆಶೀರ್ವಾದದ ಒಂದು ಎಲ್ಲೆಯನ್ನು ನಾವು ನೋಡುವಾಗ it is in heavenly places. ಅದು ಪರಲೋಕದ ಒಂದು ಸಕಲ ಆಶೀರ್ವಾದಗಳಾಗಿವೆ. Next we'll go to Ephesians chapter 2 verse 1. There we see a believer has new life. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಒಬ್ಬ ವಿಶ್ವಾಸಿಗೆ ಹೊಸ ಒಂದು ನೂತನ ಜೀವಿತ ಉಂಟು. Now if you really want to understand Ephesians chapter 2, it's always good to correlate it with Genesis chapter 1. ಎಫೆಸ ಪತ್ರಿಕೆ 2ನೇ ಅಧ್ಯಾಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆದಿಕಾಂಡ 1ನೇ ಅಧ್ಯಾಯಕ್ಕೆ ನಾವು ಹೋಲಿಸಿ ನಾವು ಧ್ಯಾನ ಮಾಡಬೇಕು. In Genesis chapter 1, we see in verse 1 and verse 2, the first part of verse 2, that there was a scene of desolation, chaos and ruin. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು. That is what we see in Ephesians chapter 2 and verses 1 to 3. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದಲ್ಲಿ ಈ ಒಂದು ವಿಷಯಗಳನ್ನೇ ನಾವು ನೋಡ್ತೇವೆ. In Genesis chapter 1 verse 2, we see the intervention of a divine power. That is what we see in Ephesians chapter 2 and verse 4. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ದೈವಿಕವಾದ ಒಂದು ಕಾರ್ಯವನ್ನು ನಾವು ಅಲ್ಲಿ ನೋಡಿದ್ವಿ. ಅದೇ ಸಂಗತಿಯನ್ನು ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿಯೂ ನಾವು ಗಮನಿಸುತ್ತೇವೆ. If you read the creation of in Genesis, that is what the similar picture we see in Ephesians chapter 2 and verses 5 onwards. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಮುಂದಕ್ಕೆ ಆ ಒಂದು ವಾಕ್ಯಗಳಲ್ಲಿ ನಾವು ನೋಡುವಾಗ ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿರುವ ಒಂದು ಸೃಷ್ಟಿಯ ವಿಷಯವಾಗಿ ಆ ಒಂದು ಸಂಗತಿಯನ್ನು ನಾವು ಗಮನಿಸುತ್ತೇವೆ. If we look at these three things, this is what we see as a picture of our life also. Can you come again? If we look at all these three similarities, what I just said now, we see a picture of our life also. ಈ ಒಂದು 3 ಹೋಲಿಕೆಗಳನ್ನು ನಾವು ಗಮನಿಸುವುದಾದ್ರೆ ನಮ್ಮ ಒಂದು ಜೀವಿತವನ್ನು ಬದುಕನ್ನು ನಾವು ಇಲ್ಲಿ ಗಮನಿಸುತ್ತೇವೆ. We see that in the old creation, our life was also where there was a lot of chaos and ruin because of sin. ನಾವು ಪೂರ್ವ ಸ್ಥಿತಿಯನ್ನು ನಾವು ನೋಡುವಾಗ ಪಾಪದ ಒಂದು ದೆಸೆಯಿಂದ ನಮ್ಮ ಒಂದು ಜೀವಿತವು ಸಹ ಒಂದು ಕ್ರಮವಿಲ್ಲದೆ ಒಂದು ನಾಶನದ ಒಂದು ಸ್ಥಿತಿಯಲ್ಲಿತ್ತು. We can also say that Lord, we are in sin. ಕರ್ತನೆ, ನಾವು ಪಾಪದಲ್ಲಿ ಇದ್ದೇವೆ ಎಂಬುದಾಗಿ ನಾವು ಸಹ ಒಪ್ಪಿಕೊಳ್ಳುತ್ತೇವೆ. Our lives were also like void and without form. ಯಾವ ಒಂದು ಕ್ರಮವಿಲ್ಲದೆ ಬರಿದಾಗಿಯೂ ನಮ್ಮ ಜೀವಿತವೂ ಸಹ ಇತ್ತು ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು. It is because on the cross where Christ died for us, our life is full. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಒಂದು ಪ್ರಾಣ ಕೊಟ್ಟದ್ರಿಂದ ನಮ್ಮ ಒಂದು ಜೀವಿತವು ಪರಿಪೂರ್ಣವಾಗಿದೆ. All what we can say is thank you Lord for dying on the cross, because we have a new life in the new creation. ಹೊಸ ಸೃಷ್ಟಿಯಲ್ಲಿ ಹೊಸ ಒಂದು ಜೀವಿತ ಉಂಟು. ಕರ್ತನೆ, ನಾವು ನಿಮಗೆ ಸ್ತೋತ್ರ ಎಂಬುದಾಗಿ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. It is not only we have a new life, in the next verse we see that we have a new relationship. ನಮಗೆ ಹೊಸ ಜೀವಿತ ಮಾತ್ರವಲ್ಲದೆ ಹೊಸ ಒಂದು ಸಂಬಂಧವೂ ಸಹ ನಮಗೆ ಉಂಟು. In Ephesians chapter 2, we can see the life of a Gentile. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಬ್ಬ ಅನ್ಯ ಜನಾಂಗದವನು ಅಥವಾ ಅನ್ಯದ ಒಬ್ಬ ಒಂದು ಜೀವಿತವನ್ನು ಗಮನಿಸ್ತೇವೆ. The biggest discrimination that has ever happened in the history is the discrimination between a Jew and a Gentile.
ನಮ್ಮ ಒಂದು ಚರಿತ್ರೆಯಲ್ಲಿ ಈ ಲೋಕದಲ್ಲಿರುವ ಚರಿತ್ರೆಯಲ್ಲಿ ಒಂದು ದೊಡ್ಡ ಆ ಒಂದು ಒಂದು ದೂರು ಅಥವಾ ಏನೆಂಬುದಾಗಿ ಹೇಳುವಾಗ ಒಬ್ಬ ಯಹೂದ್ಯನಿಗೂ ಮತ್ತು ಅನ್ಯ ಜನರಿಗೂ ಇರುವ ಒಂದು ಭೇದವು. When David says to Goliath that who is that uncircumcised Philistine who defiled the armies of the living God, ದಾವಿದನು ಗೊಲಿಯಾತನನ್ನು ನೋಡಿ ಅಥವಾ ಯಾರು ಒಬ್ಬ ಸುನ್ನತಿ ಆಗದೆ ಇರುವವನು ಕರ್ತನ ಯೆಹೋವನ ಒಂದು ಸೇನೆಯ ಒಂದು ತುಚ್ಛಗೊಳಿಸುವ ಒಬ್ಬ ವ್ಯಕ್ತಿ ಯಾರೆಂಬುದಾಗಿ ಅದನ್ನು ಕೇಳುವಾಗ, we see that he was putting down he was actually criticizing the Philistines over there. ಅಲ್ಲಿ ದಾವಿದನು ಆ ಫಿಲಿಸ್ಟಿಯರನ್ನು ಆತನು ಹೀಯಾಳಿಸುತ್ತಿದ್ದನು. If you see our relationship, our present relationship with God, ದೇವರೊಂದಿಗೆ ಇರುವ ನಮ್ಮ ಒಂದು ಪ್ರಸ್ತುತ ಒಂದು ಸಂಬಂಧವನ್ನು ನಾವು ನೋಡುವುದಾದ್ರೆ, it is always good to look at what the old creation was and what we are in the new creation. ನಮ್ಮ ಒಂದು ಪೂರ್ವ ಸ್ಥಿತಿ ಏನಾಗಿತ್ತು ಮತ್ತು ಪ್ರಸ್ತುತವಾದ ನಮ್ಮ ನೂತನ ಸೃಷ್ಟಿ ಏನಾಗಿದೆ ಎಂಬುದಾಗಿ ನಾವು ನೋಡಬೇಕು. This shows a beautiful picture of our relationship with God. ಇದು ದೇವರೊಂದಿಗೆ ಇರುವ ಒಂದು ಸುಂದರವಾದ ಒಂದು ಸಂಬಂಧದ ವಿಷಯವಾಗಿ ಇದು ತೋರಿಸುವಂತದ್ದಾಗಿದೆ. In the old creation we were without Christ. ಪೂರ್ವ ಸ್ಥಿತಿಯಲ್ಲಿ ನಾವು ಕ್ರಿಸ್ತನಿಲ್ಲದವರಾಗಿದ್ದೇವೆ. The new creation we are in Christ. ಹೊಸ ನೂತನ ಸೃಷ್ಟಿಯಲ್ಲಿ ನಾವು ಕ್ರಿಸ್ತನಲ್ಲಿದ್ದೇವೆ. The old creation we were aliens. ಹಳೆಯ ಒಂದು ಸೃಷ್ಟಿಯಲ್ಲಿ ಅಥವಾ ಪೂರ್ವ ಸ್ಥಿತಿಯಲ್ಲಿ ನಾವು ನಾವಾಗಿದ್ದೇವೆ. New creation we are a holy nation. ಆದ್ರೆ ಒಂದು ನೂತನ ಸೃಷ್ಟಿಯಲ್ಲಿ ನಾವು ಪರಿಶುದ್ಧ ಜನಾಂಗವಾಗಿದ್ದೇವೆ. In the old creation we were strangers. ಹಳೆಯ ಒಂದು ಪೂರ್ವ ಸ್ಥಿತಿಯಲ್ಲಿ ನಾವು ಅಪರಿಚಿತರು ನಾವಾಗಿದ್ದೆವು. In the new creation we are no more strangers. ಆದ್ರೆ ಹೊಸ ಸೃಷ್ಟಿಯಲ್ಲಿ ನಾವು ಇನ್ನೂ ಅಪರಿಚಿತರು ಅಲ್ಲ. In the old creation we had no hope. ಹಳೆಯ ಸೃಷ್ಟಿಯಲ್ಲಿ ಅಥವಾ ಪೂರ್ವ ಸ್ಥಿತಿಯಲ್ಲಿ ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೆವು. In the new creation we are called in one hope. ಆದ್ರೆ ಹೊಸ ಸೃಷ್ಟಿಯಲ್ಲಿ ನಾವು ಒಂದೇ ನಿರೀಕ್ಷೆಗಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. All these things we see in Ephesians chapter 2, and that talks about our new relationship with God. ಈ ಎಲ್ಲಾ ಒಂದು ಸಂಗತಿಗಳು ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಎಲ್ಲ ಒಂದು ಸಂಗತಿಯು ನಮ್ಮ ಒಂದು ಹೊಸ ಒಂದು ಸಂಬಂಧದಲ್ಲಿ ನಾವು ಈ ಸಂಗತಿಗಳನ್ನು ನೋಡ್ತೇವೆ. Finally, in Ephesians chapter 4 verse 17 we see about the new walk. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ನೂತನ ಒಂದು ಯುದ್ಧದ ವಿಷಯವಾಗಿ ನಾವು ನೋಡುತ್ತೇವೆ. There we can see practically about how the life of an unbeliever is. ಇಲ್ಲಿ ಪ್ರಾಯೋಗಿಕವಾಗಿ ಒಬ್ಬ ಅವಿಶ್ವಾಸಿಯ ಒಂದು ಜೀವಿತ ಹೇಗಿರುತ್ತದೆ ಎಂಬುದಾಗಿ ನಾವು ಈ ವಾಕ್ಯಗಳಲ್ಲಿ ನೋಡುತ್ತೇವೆ. There are 7 characteristics from verse 17 to chapter 4 verse 17 to 19. We read about the characteristic of an Gentile. 4ನೇ ಅಧ್ಯಾಯ 17ನೇ ವಾಕ್ಯದಿಂದ 19ನೇ ವಾಕ್ಯದಲ್ಲಿ ಇಲ್ಲಿ ಒಬ್ಬ ಅನ್ಯ ಜನಾಂಗದವನ ಒಂದು ಗುಣಲಕ್ಷಣಗಳನ್ನು ಇಲ್ಲಿ ಗಮನಿಸುತ್ತೇವೆ. Apostle Paul is saying over here, do not walk as the rest of the Gentiles walk. ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡೆದುಕೊಳ್ಳಬಾರದು ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಳಿಸುತ್ತಾನೆ. 7 characteristics. 7 ಗುಣಲಕ್ಷಣಗಳು. First of all, they are aimless. ಮೊದಲನೇದಾಗಿ ಯಾವ ಗುರಿ ಇಲ್ಲದವರಾಗಿದ್ದಾರೆ. Verse 17 we read that it is their mind is full of futility. 17ನೇ ವಾಕ್ಯದಲ್ಲಿ ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿದ್ದಾರೆ. It means their mind is empty, purposeless and fruitless. ಅವರ ಒಂದು ಮನಸ್ಸು ಅದು ಬರಿದಾಗಿಯೂ ಯಾವ ಒಂದು ಫಲವಿಲ್ಲದೆ ಯಾವ ಒಂದು ಗುರಿ ಇಲ್ಲದ ಒಂದು ಸಂಗತಿ ಆಗಿದೆ. Secondly, it is blind. ಎರಡನೇದಾಗಿ ಒಂದು ಮಂಕಾಗಿ ಉಂಟು. We read that in verse 18. ಮೊಬ್ಬಾಗಿ ಉಂಟು. 18ನೇ ವಾಕ್ಯದಲ್ಲಿ ಮೊಬ್ಬಾಗಿ ಉಂಟು ಎಂಬುದಾಗಿ ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. Thirdly, we see that they are ungodly. ಮೂರನೇದಾಗಿ ಅವರು ದೇವರಿಲ್ಲದವರಾಗಿ ಅಥವಾ ಅಭಕ್ತರಾಗಿದ್ದಾರೆ. Fourthly, we see that they are shameless.
ನಾಚಿಕೆಗೆಟ್ಟವರಾಗಿದ್ದಾರೆ. ನಾಲ್ಕನೇದಾಗಿ, Fifthly, we see it is immoral, that we see in verse 19. 19ನೇ ವಚನದಲ್ಲಿ ಅವರು ಅನೈತಿಕವಾದ ಜೀವಿತವನ್ನು ಜೀವಿಸುವವರಾಗಿದ್ದಾರೆ. It says, having given themselves over to lewdness. ಅವರು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳಿಗೆ ಅವರು ತಮ್ಮನ್ನೇ ಒಪ್ಪಿಸಿಕೊಟ್ಟಿದ್ದಾರೆ, ಬಂಡುತನಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. Sixthly, to work all uncleanness. It talks about their sexual immorality and their gross behaviors that they had. ಆರನೇದಾಗಿ ಅಶುದ್ಧ ಕೃತ್ಯಗಳಿಗೆ ಅವರು ನಡೆಸುವವರಾಗಿದ್ದಾರೆ, ಅನೈತಿಕವಾದ ಒಂದು ಸಂಗತಿಯ ವಿಷಯವಾಗಿ ಇಲ್ಲಿ ಮಾತನಾಡುತ್ತದೆ. Seventhly, greedy. ಏಳನೇದಾಗಿ ಅವರು ಅತ್ಯಾಶೆಯಿಂದ ಇರುವವರು. These, when we look at all this, what we can say is thank you, Lord, for dying for us on the cross of Calvary and making us to be a part of the new creation. ಎಲ್ಲ ಒಂದು ವಿಷಯಗಳನ್ನು ನಾವು ನೋಡುವಾಗ ಒಂದು ಸಂಗತಿ ಮಾತ್ರ ನಾವು ಹೇಳಬಹುದು, ಕರ್ತನಾದ ಯೇಸು ಕ್ರಿಸ್ತನೇ ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ. Firstly, new position. ಮೊದಲನೇದಾಗಿ ನೂತನ ಸ್ಥಾನ. Secondly, new standing. ಎರಡನೇದಾಗಿ ಒಂದು ನೂತನ ನಿಲುವು. Thirdly, new ownership. ಮೂರನೇದಾಗಿ ಒಂದು ನೂತನ ಮಾಲೀಕತ್ವ. Fourthly, new possession. ನಾಲ್ಕನೇದಾಗಿ ಒಂದು ಹೊಸ ಒಂದು ಆಶೀರ್ವಾದಗಳು. Fifthly, new life. ಐದನೇದಾಗಿ ಹೊಸ ಜೀವಿತ. Sixthly, new relationship. ಆರನೇದಾಗಿ ಒಂದು ನೂತನ ಒಂದು ಹೊಸ ಒಂದು ಸಂಬಂಧ. Seventhly, new walk. ಏಳನೇದಾಗಿ ಒಂದು ನೂತನ ಒಂದು ನಡೆಯುವಿಕೆ. Once again, I want to thank God for giving me this opportunity to share from His word. ದೇವರ ವಾಕ್ಯದಿಂದ ಹಂಚಿಕೊಳ್ಳುವ ಹಾಗೆ ಮತ್ತೊಂದು ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಮತ್ತೊಮ್ಮೆ ದೇವರನ್ನು ನಾನು ಕೊಂಡಾಡುತ್ತೇನೆ. As I said before, I am not the right example to show these virtues. ಈ ಒಂದು ಗುಣಲಕ್ಷಣವನ್ನು ತೋರಿಸುವುದಕ್ಕೆ ನಾನು ಒಬ್ಬ ಶ್ರೇಷ್ಠ ವ್ಯಕ್ತಿ ನಾನಲ್ಲ. But I thank God for making me experience His grace in my life. ತನ್ನ ಒಂದು ಕೃಪೆಯನ್ನು ನನ್ನ ಜೀವಿತದಲ್ಲಿ ಅನುಭವಿಸುವ ಹಾಗೆ ದೇವರು ನಡೆಸಿದ್ದಾನೆ, ಅದಕ್ಕಾಗಿ ಸ್ತೋತ್ರ. Really apologize for taking 10 minutes extra. ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. I want to thank the leadership and the overseers of the assembly for giving me this opportunity too. ಈ ಒಂದು ಅವಕಾಶವನ್ನು ದಯಪಾಲಿಸಿದ ಸಭಾ ಹಿರಿಯರಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. May His great name be glorified. Amen. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.